ಹೇ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರವನ್ನು ಹೇಳುತ್ತಾ ವಿಡಿಯೋ ಶುರು ಮಾಡೋಣ. ಏನಂತ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ದು 5 ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ದೆ. ಈ 5 ಪ್ರಾಬ್ಲಮ್ಸಲ್ಲಿ 5th ಪ್ರಾಬ್ಲಮ್ ಏನಿದೆ ಅದರಲ್ಲಿ ನಾನು ಮೆಥಡ್ 1 ಮಾತ್ರ ಹೇಳ್ಕೊಟ್ಟಿದ್ದೆ, ಮೆಥಡ್ 2 ಹೇಳ್ಕೊಟ್ಟಿರಲಿಲ್ಲ. ಮೆಥಡ್ 2ನ ಹೊಸ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡೋಣ ಟಾಪಿಕ್ನ ಅಂತ ಹೇಳಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ 5th ಪ್ರಾಬ್ಲಮ್ದು ಮೆಥಡ್ 2 ಇಂದ ಶುರು ಮಾಡೋಣ. 5th ಪ್ರಾಬ್ಲಮಲ್ಲಿ ಏನು ಕೇಳಿದ್ರು ಅಂತ ಅಂದರೆ, 5x + 3y ಡಿವೈಡೆಡ್ ಬೈ 5x - 3y ವಿಚ್ ವಿಲ್ ಬಿ ಈಕ್ವಲ್ ಟು 7/3 ಅಂತ ಕೇಳಿದ್ರು. 7/3 ಅಂತ ಕೊಟ್ಟಿದ್ರು. x * y ಏನಂತ ಕೇಳಿದ್ರು. ಸೊ ಇದನ್ನ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಫಸ್ಟ್ ಮೆಥಡ್ ಪ್ರಕಾರ ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಾಲ್ವ್ ಮಾಡಿಸಿದ್ದೆ. ಇದ್ರ ಪ್ರಕಾರ ಆನ್ಸರ್ ಏನು ಬಂದಿತ್ತು, x/y = 3/2 ಅಂತ ಬಂದಿತ್ತು. ಸೊ ಈ ಕ್ಲಾಸಲ್ಲಿ ನಾವು ಹೊಸ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಅದು ಏನಂತ ಅಂದರೆ, ಮೆಥಡ್ 2 ಅಂತ ಕರಿಬಹುದು ನೀವು. ಮೆಥಡ್ 2 ಅಡ್ವಾನ್ಸ್ಡ್ ಮೆಥಡ್ ಅಥವಾ ಕಾಂಪೊನೆಂಡೋ ಆ್ಯಂಡ್ ಡಿವಿಡೆಂಡೋ ಅಂತ ಇದ್ರ ನೇಮ್ ಇರುತ್ತೆ. ಕಾಂಪೊನೆಂಡೋ ಆ್ಯಂಡ್ ಡಿವಿಡೆಂಡೋ ಅಂತ ಈ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇವೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ವಿತಿನ್ ಫ್ಯೂ ಸೆಕೆಂಡ್ಸ್ ಆನ್ಸರ್ ಬರುತ್ತೆ. ಸೊ ಈ ಆನ್ಸರ್ಗೆ ರೀಚ್ ಆಗೋ ಟೆಕ್ನಿಕ್ ಹೇಳ್ಕೊಡ್ತೀನಿ, ಬನ್ನಿ. ಏನಂತಂದ್ರೆ, ಒಂದು ಹೆಡ್ಡಿಂಗ್ ಹಾಕೋಣ ದೊಡ್ಡದಾಗಿ, ಕಾಂಪೊನೆಂಡೋ ಆ್ಯಂಡ್ ಡಿವಿಡೆಂಡೋ. ಇದ್ರ ಪ್ರಕಾರ ಏನಂತಂದ್ರೆ, ಒಂದು ಫ್ರಾಕ್ಷನ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, a + b ಹೋಲ್ ಡಿವೈಡೆಡ್ ಬೈ a - b is equal to 5/3. ವಾಟ್ ಈಸ್ a * b ಅಂತ ಕೇಳಿದ್ರು ಅಂತ ಅನ್ಕೊಳ್ಳೋಣ. ಸೊ ಈ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಕಾಂಪೊನೆಂಡೋ ಆ್ಯಂಡ್ ಡಿವಿಡೆಂಡೋ ಅಂದ್ರೆ, ನಾವು ಒಂದು ಹೊಸ ಗಿವನ್ ಫ್ರಾಕ್ಷನ್ ಇಂದ ಹೊಸ ಫ್ರಾಕ್ಷನ್ಗೆ ರೀಚ್ ಆಗಬೇಕು. ರೀಚ್ ಹೇಗಾಗ್ತೀವಿ ಅಂತ ಅಂದ್ರೆ, ಈ ಹೊಸ ಫ್ರಾಕ್ಷನ್ ನ್ಯೂಮರೇಟರ್ ಅಲ್ಲಿ ಗಿವನ್ ಫ್ರಾಕ್ಷನ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ನ ಆಡ್ ಮಾಡಬೇಕಾಗುತ್ತೆ. ಅಂದ್ರೆ a + b ಪ್ಲಸ್ ಇಲ್ಲಿ ನ್ಯೂಮರೇಟರ್ ಏನಿದೆ a - b ಇದೆ, a - b. ಸೊ ಇದ್ರ ಡಿನಾಮಿನೇಟರ್ ಅಲ್ಲಿ, ಹೊಸ ಫ್ರಾಕ್ಷನ್ ಡಿನಾಮಿನೇಟರ್ ಅಲ್ಲಿ ಗಿವನ್ ಫ್ರಾಕ್ಷನ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಇರೋ ಟರ್ಮ್ಸ್ ನ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. a + b ಮೈನಸ್ ಆಫ್ a - b. LHS ಅಲ್ಲಿ ಏನ್ ಪರ್ಫಾರ್ಮ್ ಮಾಡಿರ್ತೀವಿ ಅದನ್ನೇ RHS ಅಲ್ಲಿ ಕೂಡ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಮೀನ್ಸ್ ಈಗ ಇಯರ್ 2 5 + 3 ಹೋಲ್ ಡಿವೈಡೆಡ್ ಬೈ 5 - 3. ಇದೇನಾಗುತ್ತೆ, ಇವಾಗ ಇಲ್ಲಿ a + a 2a ಆಗುತ್ತೆ, a + a 2a ಆಗುತ್ತೆ, b - b ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸಿಮಿಲರ್ಲಿ ಹಿಯರ್ a + b ಮೈನಸ್ ಒಳಗಡೆ ಹೋದಾಗ -a, ಮೈನಸ್ ಇಂಟು ಮೈನಸ್ ಪ್ಲಸ್ b ಆಗುತ್ತೆ. ಸೊ +a - a ಕ್ಯಾನ್ಸಲ್ ಆಗುತ್ತೆ, b + b ವಿಲ್ ಬಿ ಈಕ್ವಲ್ ಟು 2b ಆಗುತ್ತೆ. ಸೊ LHS ಅಲ್ಲಿ ಏನ್ ಬರುತ್ತೆ, 2a ಹೋಲ್ ಡಿವೈಡೆಡ್ ಬೈ 2b ಬರುತ್ತೆ. RHS ಅಲ್ಲಿ ಅದನ್ನೇ ಸಾಲ್ವ್ ಮಾಡಿದ್ರೆ 5 + 3 ವಿಲ್ ಬಿ ಈಕ್ವಲ್ ಟು 8, 5 - 3 ವಿಲ್ ಬಿ ಈಕ್ವಲ್ ಟು 2. RHS ಅಲ್ಲಿ ಏನಾಗುತ್ತೆ, ಅದು 8/2 ಆಗುತ್ತೆ. 8/2 ನಾವು ಈ ಕಡೆ ಕ್ಯಾನ್ಸಲ್ ಮಾಡಬಹುದು ಕಾಮನ್ ಟರ್ಮ್ಸ್ ನ. 2 ಕ್ಯಾನ್ಸಲ್ ಆಗುತ್ತೆ. ಹಿಯರ್ 2 1s 2 4s ಕ್ಯಾನ್ಸಲ್ ಆಗುತ್ತೆ. ಸೊ a/b ಏನಿದೆ ಅದರ ಆನ್ಸರ್ 4/1, ವಿಚ್ ಮೀನ್ಸ್ a * b ವಿಲ್ ಬಿ ಈಕ್ವಲ್ ಟು 4:1 ಆಗುತ್ತೆ. ಇದು ನಾನು ಅರ್ಥ ಮಾಡ್ಸಕ್ಕೋಸ್ಕರ ಇಷ್ಟೊಂದು ದೊಡ್ಡ ಸ್ಟೆಪ್ಸ್ ಬರ್ದಿದ್ದೀನಿ. ಜನರಲ್ ಆಗಿ ನೀವು ಯಾವುದೇ ಒಂದು ಫ್ರಾಕ್ಷನ್ ಕೊಟ್ಟಿರಲಿ, a * b ಕೇಳಿದ್ರೆ ಇನ್ನು ಡೈರೆಕ್ಟ್ ಆಗಿ a * b ವಿಲ್ ಬಿ ಈಕ್ವಲ್ ಟು, RHS ಅಲ್ಲಿ ಏನಿದೆ 5/3 ಇದೆ, 5 + 3 ವಿಲ್ ಬಿ ಈಕ್ವಲ್ ಟು 8, 5 - 3 ವಿಲ್ ಬಿ ಈಕ್ವಲ್ ಟು 2. ಸೊ a/b ಈಕ್ವಲ್ ಟು 4/1 ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ ಅವಶ್ಯಕತೆನೇ ಇಲ್ಲ, ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಇದು ಡೈರೆಕ್ಟ್ ಆಗಿ ಸಿಗುತ್ತೆ ಆನ್ಸರ್. ಸೊ ಇದನ್ನ 5th ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡೋದಾದ್ರೆ, 5th ಪ್ರಾಬ್ಲಮ್ ಅಲ್ಲಿ ಏನಪ್ಪ ಕೇಳಿದ್ರು, 5x + 3y ಹೋಲ್ ಡಿವೈಡೆಡ್ ಬೈ 5x - 3y ವಿಚ್ ವಿಲ್ ಬಿ ಈಕ್ವಲ್ ಟು 7/3 ಅಂತ ಕೇಳಿದ್ರು. ಸೊ ಕಾಂಪೊನೆಂಡೋ ಡಿವಿಡೆಂಡೋ ಪ್ರಕಾರ ಈ ತರ ಫ್ರಾಕ್ಷನ್ ಇದ್ದಾಗ ಇದನ್ನ a, ಈ ಟರ್ಮ್ ನ b, ಈ ಟರ್ಮ್ ನ a, ಈ ಟರ್ಮ್ ನ b. ಸೊ a + b / a - b ಇದ್ದಾಗ LHS ಅಲ್ಲಿ ಏನು ಉಳ್ಕೊಳ್ಳುತ್ತೆ, a/b ಉಳ್ಕೊಳ್ಳುತ್ತೆ. RHS ಅಲ್ಲಿ ನಥಿಂಗ್ ಬಟ್ 7 + 3 ಡಿವೈಡೆಡ್ ಬೈ 7 - 3. 7 + 3 ಅಂದ್ರೆ 10, 7 - 3 ಅಂದ್ರೆ 2, ವಿಚ್ ವಿಲ್ ಬಿ ಈಕ್ವಲ್ ಟು 5/1 ಅಂತ. ರೈಟ್? ಸಾರಿ, 7 - 3 which will be 7 - 3 is 4 actually, 2 ಅಂತ ಬರ್ತೀನಿ, ಸಾರಿ. 7 - 3 ವ್ಯಾಲ್ಯೂ 4 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 5/2. a/b ಈಕ್ವಲ್ ಟು 5/2.
ಬಟ್ ಆಕ್ಚುಲ್ ಆಗಿ ಎ ಜಾಗದಲ್ಲಿ ಏನಿದೆ 5x ಅಂತ 5x ಕೊಟ್ಟಿದ್ದಾರೆ ಅವರು, ಬಿ ಜಾಗದಲ್ಲಿ ಏನಿದೆ 3y ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಎ ಜಾಗದಲ್ಲಿ 5x, ಬಿ ಜಾಗದಲ್ಲಿ 3y, ವಿಚ್ ವಿಲ್ ಬಿ ಈಕ್ವಲ್ ಟು 5/2. ಈಗ ಕ್ಯಾನ್ಸಲೇಷನ್ ಮಾಡಿ, 5 ಕ್ಯಾನ್ಸಲ್ ಆಗುತ್ತೆ. x/3y ಇಸ್ ಈಕ್ವಲ್ ಟು 1/2 ಉಳ್ಕೊಳ್ಳುತ್ತೆ. 3ನ RHS ಕಳಿಸಿ, x/y ಇಸ್ ಈಕ್ವಲ್ ಟು RHS ಅಲ್ಲಿ ನ್ಯೂಮರೇಟರ್ ಕಳಿಸಿ 3/2. ಇದು ನೋಡಿ ಈಗ ಡೈರೆಕ್ಟ್ ಆಗಿ ಸಿಕ್ತು. ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀರಾ, ನಾನು ಇದು ಫ್ರಾಕ್ಷನ್ ಎಲ್ರಿಗೂ ಅರ್ಥ ಆಗಲಿ ಅಂತ ಫ್ರಾಕ್ಷನ್ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಇದ್ದೀನಿ. ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನಿಮಗೆ ಆನ್ಸರ್ ಇದೇ ಸ್ಟೆಪ್ಪಲ್ಲಿ ಸಿಕ್ಬಿಟ್ಟಿರುತ್ತೆ. a/b ಅಂತ ಬರ್ಕೊಳ್ಳಬಹುದು, ಡೈರೆಕ್ಟ್ ಆಗಿ ನೀವು 5x/3y ಅಂತ ಬರ್ಕೊಂಡು ವಿಚ್ ವಿಲ್ ಬಿ ಈಕ್ವಲ್ ಟು 7 + 3 10, 7 - 3 4 ಅಂತ ಬರ್ಕೊಂಡಿದ್ರೆ ಡೈರೆಕ್ಟ್ ಆಗಿ 5 1 5 2 2 1 2 2 x/y ಇಸ್ ಈಕ್ವಲ್ ಟು 3/2 ಅಂತ ಒಂದೇ ಲೈನಲ್ಲಿ ಆನ್ಸರ್ ರೀಚ್ ಆಗ್ತೀರಾ. ಸೊ ದಿಸ್ ಇಸ್ ದ ಪವರ್ ಆಫ್ ಟೆಕ್ನಿಕ್ಸ್, ರೈಟ್? ಐ ಹೋಪ್ ಈ ಟೆಕ್ನಿಕ್ ಅರ್ಥ ಆಗಿರುತ್ತೆ, ರೈಟ್? ಇದು ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡು ನಾನು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಮೂವ್ ಆಗ್ತಾ ಇದ್ದೀನಿ. ಇಲ್ಲ ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡಿಸ್ಬಿಡ್ಲಾ? ಬೆಸ್ಟ್ ವೆಯ್ಟ್ ಮಾಡಿ, ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡಿಸ್ಬಿಡ್ತೀನಿ. ಐ ನೀಡ್ ಟು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಂಕ್ ಚೇಂಜ್ ಆಗಿಬಿಡುತ್ತೆ ಪದೇ ಪದೇ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಫಾರ್ ಎಕ್ಸಾಂಪಲ್ 7a + 2b ಹೋಲ್ ಡಿವೈಡೆಡ್ ಬೈ 7a - 2b ಈಕ್ವಲ್ ಟು 4/3 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. a/b ಏನಂತ ಕೇಳಿರ್ತಾರೆ. ಹೀಗೇನ್ ಮಾಡಬೇಕು? ಎ ಜಾಗದಲ್ಲಿ ಏನಿದೆ 7a ಇದೆ, ಬಿ ಜಾಗದಲ್ಲಿ ಏನಿದೆ 2b ಇದೆ, ವಿಚ್ ವಿಲ್ ಬಿ ಈಕ್ವಲ್ ಟು 4 + 3 ಹೋಲ್ ಡಿವೈಡೆಡ್ ಬೈ 4 - 3 ವಿಚ್ ಇಸ್ ಈಕ್ವಲ್ ಟು 7a/2b ಈಕ್ವಲ್ ಟು 4 + 3 ಅಂದ್ರೆ 7, 4 - 3 ಅಂದ್ರೆ 1. ಇವಾಗ ನಥಿಂಗ್ ಬಟ್ 7 ಕ್ಯಾನ್ಸಲ್ ಮಾಡಿ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. a/b ವಿಚ್ ವಿಲ್ ಬಿ ಈಕ್ವಲ್ ಟು 2/1, a/b ಈಕ್ವಲ್ ಟು 2:1 ಅಷ್ಟೇ. ನೋಡಿ ಒಂದೇ ಸ್ಟೆಪ್ಪಲ್ಲಿ ಬಂತ ಆನ್ಸರ್.